ಮಾಡಲಪ್ಪ ಭಗವಂತ ನಿಮ್ಮನ್ನು ಅದನ್ನೇ ಯಾರೋ ಫೋನ್ ಮಾಡ್ತಾವ್ರೆ. ನಮಸ್ಕಾರ ಸ್ನೇಹಿತರೆ, ಇವತ್ತು ಆಂಜನೇಯ ದೇವಸ್ಥಾನ ಹತ್ರ ಇದ್ದೀವಿ. ಇವತ್ತು ಧರ್ಮಸ್ಥಳ ಪಾದಯಾತ್ರೆ ಹೊರಡೋಣ ಅಂತ ಬಾಯ್ಸ್ ಎಲ್ಲ ರೆಡಿಯಾಗಿದ್ದಾರೆ. ನಮ್ಮೂರು ಆಂಜನೇಯ ದೇವಸ್ಥಾನದಲ್ಲಿ ನಮಸ್ಕಾರ ಹಾಕ್ಕೊಂಡು ಪೂಜೆ ಮಾಡಿಸ್ಕೊಂಡು ಬಿಡ್ತಾ ಇದ್ದೀವಿ. ಮಂಗಳೂರ್ತಿ ಕಾಸಾಕ್ರ ಎಲ್ಲ ಶೂಸ್ ಹಾಕ್ಕೊತಾ ಇದ್ದಾರೆ. ನಮ್ಮದು ಚಪ್ಪಲಿ ಇಲ್ಲಿದೆ. ಇಲ್ಲಿ ಹಾಯ್ ಸ್ನೇಹಿತರೆ, ಇವತ್ತಿನ ದಿನ ನಾವು ಧರ್ಮಸ್ಥಳ ಪಾದಯಾತ್ರೆ ಹೋಗ್ತಾ ಇದ್ದೀವಿ. ಇವತ್ತಿಂದ 10 ದಿನಕ್ಕೆ ಮಹಾಶಿವರಾತ್ರಿ ಹಬ್ಬಕ್ಕೆ ನಾವು ತಲುಪ್ತೀವಿ. ಜನಸಂದ್ರದಿಂದ ನಾವು ಇಷ್ಟು ಜನ ಯುವಕರಿದ್ದೀರಿ. ನಮ್ಮ ದೊಡ್ಡವರೆಲ್ಲ ಮುಂದೆ ಹೋಗಿದ್ದಾರೆ. ನಮಗೆ ಇನ್ಸ್ಪಿರೇಷನ್ ಅಂದರೆ ಪಾದಯಾತ್ರೆ ಹೋಗೋಕ್ಕೆ ನಮ್ಮ ಹಿರಿಯರಾದ ಬೀರಣ್ಣವರು. ಅವರು ಸುಮಾರು ವರ್ಷಗಳಿಂದ ಬೇರೆ ಬ್ಯಾಚಲ್ಲಿ ನಡೆದಿದ್ರು. ಅದಾದಮೇಲೆ ಇಲ್ಲ ಸಪ್ರೇಟಾಗಿ ನಮ್ಮೂರದೇ ಬ್ಯಾಚ್ ಮಾಡೋಣ ಅಂತ ಹೇಳ್ಬಿಟ್ಟು ಅವರು ಮೂಲಕ ನಾವು ಅವ್ರನ್ನ ನೋಡ್ಬಿಟ್ಟು ನಾವು ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ವಿ. ಬೀರಣ್ಣ ಅಪ್ಪ ಏನಾದ್ರು ಹೇಳ್ರಿ. ಭಗವಂತ ನಾವು ಹೋಗಿ ಬಂದಿದ್ದೀವಿ. ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಎಲ್ಲರೂ ಹೋಗಿ ಆರೋಗ್ಯಕ್ಕೆ ಬಂದ್ರಪ್ಪ. ನಾನು ಅವಾಗ 14-15 ವರ್ಷ ನಡ್ಕೊಂಡು ಬಂದೆ. ಬಿಟ್ಟು 6 ವರ್ಷ 7 ವರ್ಷ ಆಯಿತು. ಎಲ್ಲರೂ ಸೌಖ್ಯ ಬಂದ್ರಪ್ಪ. ಭಗವಂತ ಅಂದರೆ ಆಗ ಹೋಗೋವಾಗ ಹುಷಾರಾಗಿ ಹೋಗಿ ಸೈಡಾಗಿ ಹೋಗ್ರಿ. ಎಲ್ಲರೂ ದಯವಿಟ್ಟು ಯಾರು ತೊಂದರೆ ತಗೊಂಡಿರ ಎಲ್ಲರೂ ಬರ್ರಿ. ಎಲ್ಲರಿಗೂ ಆರೋಗ್ಯ ಎಲ್ಲರೂ ಕಾಪಾಡಲಪ್ಪ ಭಗವಂತ ನಿಮ್ಮನ್ನು ಅದನ್ನೇ ಯಾರೋ ಫೋನ್ ಮಾಡ್ತಾವ್ರೆ. ಆಂಜನೇಯ ದೇವಸ್ಥಾನ ಪೂಜೆ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಬಾಯ್ಸ್ ಮುಂದೆ ಒಂದು 10-12 ಜನ ಇದ್ದಾರೆ. ಇದೆ ಈ ವರ್ಷದ ಟೀಮ್ ನಮ್ಮದು. ಇವನು ಹೊಸ ಕ್ಯಾಂಡಿಡೇಟು ರಾಮಕೃಷ್ಣ ಅಂತ. ಇದು 4ನೇ ವರ್ಷ. ಮೂರ್ತಿ ಚಿಕ್ಕದಾದರೂ ಕೂಡ ಕೀರ್ತಿ ದೊಡ್ಡದಂಗೆ 4ನೇ ವರ್ಷ ನಡೀತಾ ಇದ್ದಾನೆ. ಇನ್ನೊಬ್ಬರು ಮುಂದೆ ಒಬ್ರು ಇದ್ದಾರೆ, ಅವರು ಹೊಸ ಕ್ಯಾಂಡಿಡೇಟ್. ಮತ್ತು ನಮ್ಮ ಥಾಮಸ್ ಒಬ್ಬ ಇದ್ದಾನೆ, ಹೊಸ ಕ್ಯಾಂಡಿಡೇಟ್. ಯಾರು ಎಲ್ಲೆಲ್ಲಿ ಕಾಲೆತ್ಕೊತಾರೋ ಗೊತ್ತಿಲ್ಲ. ದೇವಸ್ಥಾನ ಬಿಟ್ಟಿದ್ದು 4:15, 4:50 ಆಗಿದೆ. ಅಗ್ರ ಸರ್ಕಲ್ಗೆ ಬಂದಿದ್ದೀವಿ. ಇಲ್ಲಿ ರೋಡ್ಸ್ ಆಗಲ್ಲ, ಒಬ್ಬರಿಂದ ಒಬ್ರು ನಿಧಾನವಾಗಿ ಹೋಗಬೇಕು. ಯೂಶಲಿ ರಿಂಗ್ ರೋಡಲ್ಲಿ ಹೋಗಲ್ಲ ನಾವು. ಈ ಕಡೆ ಬಂಜಾರಲೆ ಒಟ್ಟು ಅಗ್ರ, ಒಡ್ರಪಾಳ್ಯ, ಡೈರೆಕ್ಟ್ ನಾಗವಾರ ತನಕ ಈ ರೂಟಲ್ಲಿ ಹೋಗ್ತೀವಿ. ಆಮೇಲೆ ರಿಂಗ್ ರೋಡ್ ಜಾಯ್ನ್ ಆಗ್ತೀವಿ. ಇವರು ಹೇಳಿದ್ನಲ್ಲ ಹೊಸ ಕ್ಯಾಂಡಿಡೇಟು, ಹೇಳಪ್ಪ ರಾಮಕೃಷ್ಣ ಅಂತ. ಇವಾಗ ಹೇಳು, ಏನೋ ಕೇಳ್ದಲ್ಲ ಆವಾಗಲೇ, ಏನಿರಲಿ ಏನು ಸಮಾಚಾರ ಅಂತ. ಇಂಗ್ಲೀಷು ಜೀವನ ಹೆಂಗಿದೆಯಪ್ಪ? ಅದೇ ಇಂಗ್ಲೀಷ್ ಕೇಳ್ತಾ ಇದ್ದೀಯ? ವರ್ಷ ಆಗ್ತಾ ಇದೆ. ಅದನ್ನ ಕನ್ನಡದಾಗ ಕೇಳೋದಾಯ್ತಲ್ಲ. ಕರೆಕ್ಟ್ ಮಾತಾಡೋದು ಯೂಟ್ಯೂಬ್ ಬಗ್ಗೆ ಕರೆಕ್ಟಾಗಿ ಮಾತಾಡೋದು. ಹೇಳದ್ನಲ್ಲ ಹೊಸ ಕ್ಯಾಂಡಿಡೇಟು ರಾಮಕೃಷ್ಣ. ಹಾಯ್. ಇವನು ಇರೋದು ಯಲಹಂಕದಲ್ಲಿ. ನಾನು 1ನೇ ವರ್ಷ 2014 ಸ್ಟಾರ್ಟ್ ಮಾಡಿದಾಗ ಬಂದ. ಸ್ವಲ್ಪ ಅಣ್ಣ ತೂಕ ಇದ್ದಾನೆ. ಸೊ ಅದರಿಂದ ಬೇಲೂರು ತನಕ ನಡೆದಿದ್ದ. ಬೇಲೂರು ತನಕ ಅಲ್ಲ ನಡೆದಿದ್ದ. ಜನ್ನಾಪುರ ಯಾವುದು ಬರ್ತಿರಲ್ಲಪ್ಪ. ಒಂದ್ಸಲಿ ಬೇಲೂರು ತನಕ ನಡೆದ್ರು, ಇನ್ನೊಂದ್ಸಲಿ ಜನ್ನಾಪುರ ತನಕ ನಡೆದ್ರು. ಬಟ್ ಕಂಪ್ಲೀಟ್ ಮಾಡಿದ್ರೆ 2 ವರ್ಷ ಕಂಪ್ಲೀಟ್ ಮಾಡಿದ್ಯಲ್ಲ ಫುಲ್ಲು. 2 ವರ್ಷ ಕಂಪ್ಲೀಟ್ ಮಾಡವನೆ. ಇದು 3ನೇ ವರ್ಷ ಕಂಪ್ಲೀಟ್ ಮಾಡ್ತಾನೆ. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದಾನೆ. ಡೈಲಿ ಎಷ್ಟು ಕಿಲೋಮೀಟ್ರ್ ಪ್ರಾಕ್ಟೀಸ್ ಮಾಡ್ತಿದ್ದೆ? 20 ಬೆಳಗ್ಗೆ ಸಾಯಂಕಾಲ 10 ಕಿಲೋಮೀಟ್ರ್ ಹೋಗ್ತಾಯಿದ್ದಂತೆ. ಇನ್ನೇನು ಸಮಾಚಾರ? ನಾಗವಾರ ಮಾನ್ಯತೆ ಟೆಕ್ ಪಾರ್ಕ್ ರೀಚ್ ಆಗಿದೆ. ಎಲ್ಲ ಮೆಟ್ರೋ
ಕೆಲಸ ನಡೀತಾ ಇದೆ. ಬರೋ ವರ್ಷ ಕಂಪ್ಲೀಟ್ ಆಗಿರ್ಬೋದು. ಎಲ್ಲರೂ ಬಿಟ್ಟೋದ್ರು. ಸೋಮಣ್ಣಂಗೆ ಫೋನ್ ಮಾಡಿದೆ ನೀರು ಕುಡಿಕೆ ಅಂತ. ನಿಂತ್ಕೊಂಡು ಇಲ್ಲ ನೋಡೋಣ. ಸೋಮಣ್ಣ ಫುಲ್ಲು ಫ್ರಂಟಲ್ಲಿದ್ದು ಜಸ್ಟ್ ನೀರಿಗೋಸ್ಕರ ವೆಯ್ಟ್ ಮಾಡ್ತಾ ಅವ್ರೆ. ಸೋಮಣ್ಣಗೆ ನೀರು ತೋರಿಸ್ಬಿಟ್ಟು ಫುಲ್ ಟ್ಯಾಕಲ್ ಮಾಡ್ಬೋದು. ನೋಡು, ನನ್ನ ಜೊತೆ ಇದ್ರೆ ಹಿಂಗೆ ನೀರು ಚಕ್ಲಿ ಎಲ್ಲ ಕೊಡಿಸ್ತಾ ಇರ್ತೀನಿ, ಆಯ್ತಾ? ಚಕ್ಲಿ ತಂದೆ ಇಲ್ಲ, ಕೊಡಿಸ್ತೀನಿ ಬಾ ಅಲ್ಲಿ ಮುಂದೆ. ಇಲ್ಲಿ ಕೊನೆ ತನಕ ಜೊತೆಗಿರ್ಬೇಕು. ನೀರು ಚಕ್ಲಿ ಪಕ್ಕ ಕನ್ಫರ್ಮ್ ನಿಮಗೆ. ಫುಲ್ ಮೆಟ್ರೋ ಕೆಲಸ. ನಾನ್ ಸ್ಟಾಪ್ ಹೆಬ್ಬಾಳ. ಟೈಮು 6:30 ಆಗಿದೆ. ಇಲ್ಲೊಂದು 10 ನಿಮಿಷ ರೆಸ್ಟ್ ಹಾಕಿ ಮುಂದೆ ಹೋಗೋದೆ. ರೆಸ್ಟ್ ಮಾಡ್ತಾ ಇದ್ದಾರೆ ಗೆಳೆಯರೇ. ಹೆಬ್ಬಾಳದಲ್ಲಿ ಇದ್ದೀವಿ. ಇಲ್ಲಿ ಪಾರ್ಕಲ್ಲಿ ಅಣ್ಣ ಚೀಟಿ ಕರಿತಾ ಇದ್ದಾರೆ. ಏನೋ ಬಡ್ಡಿ ಕಾಸು ನಂಗೆ ಕೊಡ್ತಾರೆ, ನೋಡೋಣ. ಬಡ್ಡಿ ಕಾಸು ಬೇಕಾ ಸೋಮಣ್ಣ? ಬಡ್ಡಿ ಕಾಸು ನಂಗೆ ಬೇಕಾ? ಕೇಳ್ತಾ ಇದ್ದೀನಿ. ಮಾಮತ್ ಕನ್ಬಿಟ್ಟ. ಗರ್ಗುಂಟೆಪಾಳ್ಯ ರೈಲ್ವೆ ಬ್ರಿಡ್ಜ್. ಫುಲ್ ಟ್ರಾಫಿಕ್ಕು, ನಡೆಯೋಕ್ಕೆ ಕೂಡ ಜಾಗ ಇಲ್ಲ. ಸೊ ಸೆಂಟ್ರಲ್ ಡಿವೈಡರ್ ಮೇಲೆ ಹೋಗ್ತಾ ಇದ್ದೀವಿ. ಲೆಫ್ಟಲ್ಲಿ ಹೋದರೆ ಫುಲ್ ಬೈಕ್ಸು, ಬಿಟ್ಟರೆ ಡಿವೈಡರ್ ಮೇಲೆ ಹೋಗೋದೇ ಬೆಸ್ಟು. ಅದು ಇದು ಡಗ ಡಗ ಅಂತಿದೆ. ಗಾಡಿಗಳಿಗಿಂತ ನಾವೇ ಬೇಗ ಹೋಗ್ತಾ ಇದ್ದೀವಿ. ಒಂದು ಫುಟ್ಪಾತ್ ಅಂತೂ ಇಲ್ಲ ಇಲ್ಲಿ. ಆ ಕಡೆನಿಲ್ಲ, ಈ ಕಡೆನಿಲ್ಲ. ಗರ್ಗುಂಟೆಪಾಳ್ಯ ಬ್ರಿಡ್ಜ್ ಸಿಗ್ನಲ್. ಇಲ್ಲಿ ಒಂದು 10 ನಿಮಿಷ 15 ನಿಮಿಷ ಹಾಲ್ಟ್ ಆಗೋದು. ಎಂಟು 45 ಆಗಿದೆ. ಸೊ ಇವಾಗ ಗರ್ಗುಂಟೆಪಾಳ್ಯ ಬಿಟ್ಟಿದ್ದೀವಿ. ಊಟಕ್ಕಿನ್ನ 4 ಕಿಲೋಮೀಟ್ರ್ ಇದೆ. ಊಟ ಬಂದು ದರ್ಶನ್ ಪಟೇಲ ಅವ್ರ ವೈಫವ್ರ ಮನೆ ಅಲ್ಲೇ ಇರೋದು, ಹತ್ರ ನಿಯರ್ ಬೈ. ಅವ್ರ ವೈಫವರು ಮಾಡಿ ಕಳಿಸ್ತಾರೆ ಅವ್ರ ತಮ್ಮ ಕೈಯಲ್ಲೇ ಮತ್ತು ಅವ್ರ ಅಪ್ಪ ಕೈಯಲ್ಲಿ. ಅಲ್ಲಿ ಹೋಗಿ ತಿನ್ನೋದು. ಗೆಳೆಯರೇ ಊಟ ತಗೊಂಡಿದ್ದಾರೆ. ಚಿತ್ರಾನ್ನ, ಚಟ್ನಿ, ಬೋಂಡ. ಹೋಟೆಲ್ನವರಪ್ಪ ಇದ್ದಾರೆ. ಎಲ್ಲರೂ ತಿಂತಾ ಇದ್ದಾರೆ. ಎಲ್ಲದಕ್ಕೂ ವಿಡಿಯೋ ಮಾಡ್ತೀನಿ. ರಾಮು ಬಾಳೆಹಣ್ಣು ತಿನ್ನಪ್ಪ. ಹೇಳಪ್ಪ, ಬಾಳೆಹಣ್ಣು ತಿನ್ನ. ತಿಂತೀನಿ. ತಿನ್ನು. ಸುಮ್ಮನೆ ಏನು ಹಂಗೆ ತಿಂತ ಇದೆಯಲ್ಲ? ಅದೇನು ಹಂಗೆ ತಿಂತೀಯಾ? ಹಂಗೆ ಬೇಕಂತ ಹಂಗೆಲ್ಲ ಮುರಿಬಾರ್ದು. ಪಾರ್ಲಿಜಿ ಟೋಲ್ ಹತ್ರ ಬಂದ್ವಿ. ಇಲ್ಲಿಗೆ 29 ಕಿಲೋಮೀಟ್ರ್ ಆಗಿದೆ ನೋಡಿ. ರಾತ್ರಿ 1 ಗಂಟೆ ಆಗಿದೆ. ಸೊ ನಾವು ಮಲಗೋ ಜಾಗ ಇವತ್ತಿದೆ ಅರ್ಶನಕುಂಟೆ ಹತ್ರ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಬೆಳಗ್ಗೆ 4 ಕಾಲಾಗಿದೆ.
ಚಳಿಗೆ ನಿದ್ದೆ ಬರ್ತಾಯಿಲ್ಲ. ಸೊ ಎದ್ದು ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇನ್ನೂ 14 ಕಿಲೋಮೀಟ್ರ್ ಇದೆ ನಾವು ಹೋಗೋ ಹಾಲ್ಟು. ರಾತ್ರಿ ಕ್ರಾಸ್ ಆದ್ವಲ್ಲ ಆ ಟೋಲ್ ಹತ್ರ ಒಂದು 8 ವರ್ಷ ಹಿಂದೆಗಡೆ ವಿನೋದ್ ರಾಜ್ಕುಮಾರ್ ಸಿಕ್ಕಿದ್ರು. ಅಲ್ಲಿ ಅವ್ರದ್ದು ಗಾಡಿ ಟೈರ್ ಪಂಚರ್ ಆಗಿತ್ತು, ಅಲ್ಲಿ ತೆಗೆಸ್ಕೊಂಡಿರೋ ಫೋಟೋ ಇದು. ಬೆಳಗ್ಗೆ 6 ಗಂಟೆ ಮಂಗಳೂರು ಕಡೆ ಲೆಫ್ಟ್ ಹೋಗ್ಬೇಕು ನಾವೀಗ. ಮುಂದೆ ನೆಲಮಂಗಲ ಜಂಕ್ಷನ್. ಅಲ್ಲಿ ಕಳ್ಸ ನಮ್ಮ ಫೋಟೋ ಹಿಡ್ಕೊಂಬರ್ಲಿ ಅಂತ. ಸವಣ ಎಲ್ಲೈತೆ ನಿನ್ನ ಫೋಟೋ? ಎಲ್ಲೈತೆ ಸವಣ ಫೋಟೋ ನಿಂದ? ಅದು ಸಿಂಹ ಸೋಮಣ್ಣ ಅಂತೆ, ಪಕ್ಕದಾಗಿರೋ ಹುಲಿ ಏನಂತೆ. ಫಸ್ಟ್ನೇ ಟೋಲ್ ನೆಲಮಂಗಲ ಆದಮೇಲೆ ಅದ್ದು ರಣದ್ದು ಅವನೇ ಅಕ್ಕ ಟಾಪ್ ಆಗವ ನೋಡು. ತಿಂಡಿ ಬಂದಿದೆ. ಸೊ ಇವಾಗ ತಿಂಡಿ ತಿನ್ಬೇಕು. ಏಯ್ ಮೊನ್ನೆ ಮಟನ್ ಊಟದಾಗ ಇರ್ತಾನ ನೀನು? ಹಾಂ, ಮಟನ್ ಊಟದಿಂದ ನಮ್ಮ ಕಾನ್ಪೇಕವ್ರು ಇದ್ದಾರೆ, ಫುಲ್ಮುಟ್ಟೆ ಅವರು, ರಾಘವೇಂದ್ರ ಅವರು. ಏನೋ ತಿಂಡಿ ಇಡ್ಲಿ ಮಾಡಿದ್ರಾ? ನೀವು ಹೊರಗಡೆ ಖಾರ ಹಾಕ್ಬಿಡು. ಟೊಮೊಟೊ ಬಾತ್.